ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂಥೇಳಿ ಅಪ್ಪ ಸಿದ್ಧಾರೂಢನನ್ನು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆ ಸದ್ಗುರುನಾಥನ ಮಾರ್ಗದರ್ಶನ ಪಡೆದಿರುವಂಥ ನಾಮೇ ಧನ್ಯರು ಅಂಥೇಳಿ ಮೊಟ್ಟ ಮೊದಲು ನಾ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖ ತಸ್ಮಾತ್ ಜಾಗೃತ ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಮಾವಯೋ ಯಮಶ್ಚ ಕರುಣಂ ನಾಸ್ತಿ ತಸ್ಮಾತ್ ಜಾಗೃತ ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧುಃ ಸಹೋದರಃ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಅಶಿಯಾ ಬಧ್ಯತೆ ಲೋಕೋ ಕರ್ಮಣಾ ಬಹುಚಿಂತೆಯ ಆಯುಕ್ಷೀಣಂ ನ ಜಾನಾತಿ ತಸ್ಮಾತ್ ಜಾಗೃತ ಅಂಥೇಳಿ ಬಹಳ ಸುಂದರವಾಗಿ ಆದಿಗುರುಗಳು ಜೀವನದ ಸತ್ಯವನ್ನು ನಮಗೆ ತಿಳಿಸಿ ಹೇಳಿದರು. ಹುಟ್ಟತೀಯ ಅದು ಒಂದು ದುಃಖ, ಸಾಯ್ತೀಯ ಅದು ಒಂದು ದುಃಖ. ಸಂಸಾರ ಈ ಸಾಗರನ ದುಃಖದಿಂದ ತುಂಬೆತಿಪ್ಪ, ಭಾಳ ಎಚ್ಚರದಿಂದ ಇರು. ಲುಕ್ಸಾನಾತ ಅದು ದುಃಖ, ಲಾಭಾತ ಅದು ದುಃಖ. ಹುಷಾರಿಂದ ಇರಪ್ಪ, ಜಾಗೃತನಾಗಿರು. ನಿನ್ನ ತಂದೆ ತಾಯಿಗಳು, ನಿನ್ನ ಬಂಧು ಬಳಗದವರು, ಸಹೋದರರು, ನೀ ಗಳಿಸಿದಂತಹ ಸಂಪತ್ತು ಎಲ್ಲವೂ ಸಹಿತ ನಾಶವಾಗ್ತದೆ. ಎಚ್ಚರವಾಗಿರು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಹೇಳ್ತಾರೆ. ಏನು ನೀವನ್ನೆಲ್ಲ ಅನುಭವಿಸಕತ್ತಿ, ಇವೆಲ್ಲವೂ ಏನು ಮಾಡಕತ್ತಾವಪ್ಪ ಅಂದ್ರೆ ನಿನ್ನೊಳಗೆ ಅಡಗಿರುವಂತಹ ಜ್ಞಾನ ಅನ್ನುವ ರತ್ನವನ್ನು ಅಪಹರಿಸಿಕೊಂಡು ಹೊಂಟಾವ. ಎಚ್ಚರದಿಂದ ಇರು. ಒಂದೊಂದು ಕ್ಷಣಕ್ಕೆ ನಿನ್ನ ಆಯುಷ್ಯ ಕಡಿಮೆ ಆಕೋತ ಹೊಂಟೈತಿ. ಜಾಗೃತನಾಗಿರು. ಎಷ್ಟೊಂದು ಎಚ್ಚರಿಕೆಯನ್ನು ನಮಗೆ ನೀಡಿದ್ರಂತ. ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ. ಮನುಷ್ಯ ಜನ್ಮ ಸಿಕ್ಕರೂ ಸಹಿತ ಮುಕ್ತನಾಗಬೇಕು ಅನ್ನುವ ಭಾವ ಹುಟ್ಟುವುದು ಇನ್ನೂ ದುರ್ಲಭ. ಮನುಷ್ಯ ಜನ್ಮ ಪ್ರಾಪ್ತಿನೂ ಆಯಿತು, ಮುಕ್ತನಾಗಬೇಕು ಅನ್ನುವ ಭಾವನೂ ಹುಟ್ಟಿತು. ಮುಕ್ತಿಯನ್ನು ಅನುಗ್ರಹಿಸುವ ಸದ್ಗುರುನಾಥ ಸಿಗೋದು ಇನ್ನೂ ದುರ್ಲಭ. ಅಂಥದ್ರೊಳಗೆ ಮನುಷ್ಯ ಜನ್ಮ ಸಿಕ್ಕೈತಿ. ಮುಕ್ತರಾಗಬೇಕು ಅನ್ನುವ ಭಾವ ಮನಸ್ಸಿನ ಯಾವುದೋ ಒಂದು ಮೂಲೆ ಒಳಗೆ ಮೂಡೈತಿ. ಆ ಮುಕ್ತಿಗೆ ಮಾರ್ಗವನ್ನು ಸರಳವಾಗಿ ತೋರಿಸುವಂತಹ ಸದ್ಗುರುನಾಥನು ನಮಗೆ ಸಿಕ್ಕಾನ ಅಂದಮೇಲೆ ನಾವು ಪುಣ್ಯಾತ್ಮರು. ಆದರೆ ಭಾಳ ಎಚ್ಚರದಿಂದ ಇರಬೇಕು. ಹೆಂಗೆ ನಡ್ಕೋಬೇಕಂತ ಇದನ್ನೆಲ್ಲ ತಿಳ್ಕೊಂಡು ನಡ್ಕೋಬೇಕು. ಯಾವುದು ಶಾಶ್ವತ ಐತಿ, ಯಾವುದು ಅಶಾಶ್ವತ ಐತಿ, ಯಾವುದರಿಂದ ದುಃಖ, ಯಾವುದರಿಂದ ಸುಖ, ಮನುಷ್ಯ ಜನ್ಮ ಹೆಂಗೆ ಸಾರ್ಥಕ ಮಾಡ್ಕೋಬೇಕು, ಇದನ್ನು ನಮ್ಮಪ್ಪ ಸದ್ಗುರುನಾಥ ಹೆಂಗೆ ಹೇಳಿಕೊಟ್ಟಾನಲ್ಲ
ಹಂಗೆ ಎಚ್ಚರದಿಂದ ಇದ್ದ ನಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಧಾರವಾಡದೊಳಗೆ ಒಬ್ಬ ಮಹಾನ್ ಪಂಡಿತರು, ಅವರು ಇಂಥ ಜ್ಞಾನವಂತರಿದ್ರಂದ್ರೆ ಚತುರ್ವೇದಗಳನ್ನು ಮತ್ತು ಬಾಲಚಂದ್ರ ಭಟ್ರು ಅಂಥೇಳಿ ಅವರು ಶಾಸ್ತ್ರಗಳನ್ನು, ವೇದಗಳನ್ನು, ಆಗಮಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಜ್ಞಾನ ಸಂಪನ್ನರಾಗಿದ್ದರು ಅವರು. ಒಂದು ಸಾರಿ ಶೃಂಗೇರಿ ಜಗದ್ಗುರು ಸನ್ನಿಧಾನದ ಮುಂದೆ ಎಲ್ಲರೂ ಪ್ರವಚನ ಮಾಡಿ ಮುಗಿತಂತ ಕಡೀಕ ಈ ಬಾಲಚಂದ್ರ ಭಟ್ರದನು ಪ್ರವಚನ ಮಾಡೋದು ಬಂತು. ಬ್ರಹ್ಮಜ್ಞಾನಿ ಅಂದರೆ ಯಾರು ಅನ್ನುವ ವಿಷಯವನ್ನು ಅಲ್ಲಿ ಆಡಬೇಕಾಗಿತ್ತು. ಜಗದ್ಗುರು ಬಾಲಚಂದ್ರ ಭಟ್ರಿಗೆ ಒಂದು ಮಾತು ಹೇಳಿದರಂತ, ಭಟ್ರ, ಎಲ್ಲ ಮಹಾತ್ಮರು ತಮ್ಮ ತಮ್ಮ ಅನಿಸಿಕೆಗಳನ್ನು ಬಹಳ ಹೊತ್ತು ನೀಡಿದ್ದಾರೆ. ಈಗ ಸಮಯದ ಅಭಾವ ಐತಿ. ಎರಡೇ ಮಾತಿನೊಳಗೆ ಬ್ರಹ್ಮಜ್ಞಾನಿ ಅಂದರೆ ಯಾರು ಅಂತ ಹೇಳಿ ಮುಗಿಸ್ರಿ ಅಂತಂದ್ರು. ಆವಾಗ ಸದ್ಗುರುಗಳಿಗೆ ನಮಸ್ಕರಿಸಿ ನಿಮ್ಮ ಆಜ್ಞೆ ಅಂಥೇಳಿ ಬಾಲಚಂದ್ರ ಭಟ್ರು ಎರಡೇ ಮಾತಿನೊಳಗೆ ತಮ್ಮ ಮಾತನ್ನು ಮುಗಿಸ್ಬಿಟ್ರು. ಏನು ಹೇಳಿದ್ರಂದ್ರೆ, 1000 ಜನ ಇದ್ದಾಗ ಏನು ಮಾತಾಡ್ತಾನಲ್ಲ, ಒಬ್ಬ ಇದ್ದಾಗ ಹಂಗೆ ಯಾವ ನಡ್ಕೊಳ್ತಾನಲ್ಲ ಅವ ನಿಜವಾದ ಬ್ರಹ್ಮಜ್ಞಾನಿ ಅಂತ ಹೇಳಿ ಬಾಲಚಂದ್ರ ಭಟ್ರು ಹೇಳಿ ಮುಗಿಸಿದ್ರಂತ. ಎಷ್ಟು ಅರ್ಥ ಐತೆ ನೋಡ್ರಿ ಅದರೊಳಗೆ. 1000 ಜನ ಇದ್ದಾಗ ಏನು ಮಾತಾಡ್ತೀವಲ್ಲ ಹಂಗೆ ಒಬ್ಬರ ಇದ್ದಾಗ ಯಾರು ನಡ್ಕೋತಾರಲ್ಲ ಅವರು ನಿಜವಾದಂತಹ ಬ್ರಹ್ಮಜ್ಞಾನಿಗಳು ಅಂತ ಹೇಳಿದರು. ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿ ಸ್ವತಃ ತಾವೇ ಪರಮೇಶ್ವರರಾಗಿ ಬಂದಂತಹ ಭಕ್ತರನ್ನು ಉದ್ಧರಿಸಿದಂತಹ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಸಾಕ್ಷಾತ್ ಸರಸ್ವತಿನ ಭೂಮಿಗೆ ಇಳಿದು ಬಂದಿದ್ಲೇನೋ ಅವರ ರೂಪದಿಂದ. ಎಷ್ಟೊಂದು ಸರಳವಾಗಿ ಭಕ್ತರಿಗೆ ಉಪದೇಶವನ್ನು ಮಾಡಿದರು. ನೀವು ಉದ್ಧಾರ ಆಗ್ರಿಪ್ಪ, ನೀವೆಲ್ಲರೂ ಸಹಿತ ಮೋಕ್ಷಕ್ಕೆ ಅರ್ಹರಿದ್ದೀರಿಪ್ಪ, ನಿಮ್ಮೊಳಗಿದ್ದಂತಹ ಅಜ್ಞಾನವನ್ನು ಕಳ್ಕೊಳ್ರಪ್ಪ ಅಂಥೇಳಿ ತಮ್ಮ ಜೀವನವನ್ನು ಮುಮುಕ್ಷುಗಳ ಉದ್ಧಾರಕ್ಕಾಗಿ ಸವಿಸಿದರು. ತಮ್ಮ ಹತ್ರ ಬಂದಂಥವರನ್ನು ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ತತ್ವವ್ಯಾವುದು ಅಂತ ಕೇಳಲಿಲ್ಲ. ಬರ್ರಿಪ್ಪ, ನೀವೆಲ್ಲರೂ ಉದ್ಧಾರ ಆಗ್ರಿ ಅಂತ ಹೇಳಿಕಾರ ಅವರನ್ನು ಆಲಿಂಗಿಸಿಕೊಂಡು ತಮ್ಮ ಹತ್ರ ಕರ್ಕೊಂಡ್ರು. ಸರಳವಾದಂಥ ಮೋಕ್ಷಕ್ಕೆ ರಾಜಮಾರ್ಗವನ್ನು ತೋರಿಸ್ಕೊಟ್ರು. ಅನೇಕ ಲೀಲೆಗಳು ತನ್ನಷ್ಟಕ್ಕೆ ತಾನೇ ಘಟಿಸಿ ಹೋಗಿಬಿಟ್ಟವು. ಎಲ್ಲವೂ ಸಹಿತ ಪ್ರಾರಬ್ಧಾನುಸಾರವಾಗಿ ನಡೀತೈತಿ. ನಿಷ್ಠೆಯಿಂದ ನಮ್ಮ ಕಾಯಕವನ್ನು ಮಾಡುವುದಷ್ಟೇ ನಮ್ಮ ಧರ್ಮ ಅಂಥೇಳಿ ಭಕ್ತರಿಗೆ ಬೋಧಿಸಿದರು. ಒಬ್ಬ ಹೆಣ್ಮಗಳು ಭಾಳ ಭಕ್ತಿ ಮಾಡ್ತಿದ್ಲು ಸಿದ್ಧಾರೂಢಪ್ಪವ್ರ ಮೇಲೆ. ಬಡತನ ಭಾಳಿತ್ತು. ಆದ್ರೆ ನನ್ನ ಬಡತನವನ್ನು ನೀಗಿಸಪ್ಪ, ನನ್ನನ್ನು ಶ್ರೀಮಂತಳನ್ನಾಗಿ ಮಾಡುವಂಥ ಒಂದು ದಿನವೂ ಆಕಿ ಅಪ್ಪನ ಹಂತಕ್ಕೆ ಕೇಳಿರ್ಕಿಲ್ಲ. ಆದರೆ ತ್ರಿಕಾಲಜ್ಞಾನಿಗಳಾದಂತಹ ಸದ್ಗುರುಗಳು ಒಂದು ದಿವಸ ಮಧ್ಯಾಹ್ನ ಶಯನ ಮಂದಿರದ ಕಟ್ಟಿ ಮೇಲೆ ಹೊರಗೆ ಬಂದು ಕುಂತಿರ್ತಾರೆ. ಬಿಸಿಲಾಗ ಕುಂಬಳಕಾಯಿ ಬೀಜ ಒಣಗಿ ಹಾಕಿರ್ತಾರೆ ಬಾಜು ಕಲ್ಲೇ.
ಆ ಭಕ್ತಳು ಮಠದಾಗಿನ ಸೇವಾ ಮುಗಿಸಿ ಸಿದ್ಧಾರೂಢಪ್ಪ ಅವರಿಗೆ ನಮಸ್ಕರಿಸಿ, ಯಪ್ಪ ನಾ ಮನೆಗೆ ಹೋಗಿ ಬರ್ತೇನೆ ರೀ ಅಂತ ಅಂದ್ಲು. ಆವಾಗ ಸಿದ್ಧಾರೂಢಪ್ಪ ಅವರಂದರು, ಯವ್ವ ಎಷ್ಟೊಂದು ಭಕ್ತಿಯಿಂದ ಸದ್ಗುರುವಿನ ಸೇವೆಯನ್ನು ನೀ ಮಾಡಕತ್ತಿ, ನಿನಗೇನಾದರೂ ಬೇಕೇನ್ವಾ ಅಂತ ಕೇಳಿದರು. ಯಪ್ಪ ನಿಮ್ಮ ಒಂದು ಸೇವೆ ಸಿಕ್ಕೈತಲ್ಲ ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ ಅಂದ್ಲು. ಆದ್ರೂ ಸಹಿತ ಸಿದ್ಧಾರೂಢಪ್ಪನವರು ಅಲ್ಲೇ ಕಟ್ಟಿ ಮೇಲೆ ಒಣಗ ಹಾಕಿದಂಥ ಕುಂಬಳಕಾಯಿ ಬೀಜವನ್ನು ತಗೊಂಡು ಒಂದು ಮುಟ್ಗಿ, ಯವ್ವ ನಿನಗೆ ಆಶೀರ್ವಾದ ಮಾಡಿ ಈ ಕುಂಬಳಕಾಯಿ ಬೀಜ ಕೊಡ್ತೀನಿ, ಇವುಗಳನ್ನು ನಿನ್ನ ಹಿತ್ತಲದೊಳಗೆ ಓದು, ಅಡಿಯೊಳಗೆ ಚೆಲ್ಲು, ಇದರಿಂದ ಬಳ್ಳಿ ಹುಟ್ಟಿ ಸಾಕಷ್ಟು ಕುಂಬಳಕಾಯಿಗಳಾಕ್ಕವ, ಅದರಿಂದ ನಿನ್ನ ಒಂದು ಬಡತನ ಹಿಂಗತೈತಿ ಅಂತ ಅಂದುಬಿಟ್ರು ಸಿದ್ಧಾರೂಢರು. ಯಾವ ರೂಪದೊಳಗೆ ಹೆಂಗೆ ಆ ಸದ್ಗುರುವಿನ ಕೃಪಾ ಆಗತೈತೋ ಗೊತ್ತಿಲ್ಲ. ಆ ಭಕ್ತಳ ಕಣ್ಣಾಗ ಧಾರಾಕಾರವಾಗಿ ನೀರು ಸುರಿಯಾಕತ್ತು. ಸದ್ಗುರುನಾಥ ಅದೆಷ್ಟು ಕರುಣಾಮಯಿನಿ ಅಂಥೇಳಿ ಹೋಗುವಾಗ ಮನಸ್ಸಿನೊಳಗೆ ದಾರಿಯಾಗಿ ವಿಚಾರ ಮಾಡ್ತಾಳೆ, ನಮ್ಮಪ್ಪ ಕೊಟ್ಟಂಥ ಈ ಕುಂಬಳಕಾಯಿ ಬೀಜದಿಂದ ಹುಟ್ಟಿದಂಥ ಬಳ್ಳಿ ಒಳಗೆ ಏನು ಕುಂಬಳಕಾಯಿ ಹುಟ್ಟುತ್ತಾವ, ಒಂದನೆಯ ಕುಂಬಳಕಾಯಿಯನ್ನು ಅಪ್ಪನ ಮಟ್ಟಕ್ಕನ್ನು ತಂದು ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹೋದ್ಲು. ಕುಂಬಳಕಾಯಿ ಬೀಜ ಒಗದ್ಲು, ಮಳೆಯಾಗಿ ಬಳ್ಳಿ ಹಬ್ಬಿತು, ಹಿತ್ತಲೆಲ್ಲ ತುಂಬಿತು. ಎಲ್ಲಿ ನೋಡಿದಲ್ಲಿ ಕುಂಬಳಕಾಯಿ ಬಳ್ಳಿ ತುಂಬ ಸುರಿದ್ವು. ಆದರೆ ಒಂದನೇ ಕುಂಬಳಕಾಯಿ ಮಾತ್ರ 3 ಪಟ್ಟು ದೊಡ್ಡದಿತ್ತು. ಒಬ್ಬರಿಗೆ ಅನಾಯಾಸ ಒಮ್ಮೆ ಎತ್ತಾಕ ಬರೆದಂಥ ದೊಡ್ಡ ಕುಂಬಳಕಾಯಿ. ಮನಸ್ಸಿನೊಳಗೆ ಆಸೆ ಹುಟ್ಟಿತು, ಇಷ್ಟು ದೊಡ್ಡ ಕುಂಬಳಕಾಯಿ ಮಟ್ಟಕ್ಕೆ ಕೊಡೋ ಬದಲಿ ಪ್ಯಾಟ್ಯಾಗ ಓದು ಮಾರಿದ್ರೆ ನನಗೆ ದುಡ್ಡು ಹೆಚ್ಚಿಗೆ ಬರ್ಬೋದಂತ ಆಸೆ ಹುಟ್ಟಿತು. ಅದನ್ನು ಮಾರಕ್ಕೆ ಓದ್ಲು. ಸಂತ್ಯಾಗಿಟ್ಟ ಕುಡುಗೋಲಿನಿಂದ ಆ ಕುಂಬಳಕಾಯಿ ಹೆಚ್ಚತಾಳ. ಒಳಗೆ ಮಂಡಕ್ಕಿ ಇರ್ತಾವಲ್ಲ, ಚುರುಮುರಿ ಹಂಗೆ ಹುಳ ತುಂಬಿದ್ದು. ಯಪ್ಪ ಹುಳ ಅದಾವ ಅಂತ ಹೇಳಿಕಾರ ಮತ್ತೊಂದೆರಡು ಕುಂಬಳಕಾಯಿ ಓದಿವಳು, ಅವನು ಕತ್ತರಿಸಳು, ಅವು ಹಂಗಾಗಿದ್ದು. ಆವಾಗ ಆಕೆಗೆ ಗೊತ್ತಾತು, ನಮ್ಮಪ್ಪ ಆಶೀರ್ವಾದ ಮಾಡಿ ಕೊಟ್ಟಿದ್ದ, ಒಂದನೇ ಕುಂಬಳಕಾಯಿ ಅಪ್ಪನ ಮಟ್ಟಕ್ಕೆ ಮುಟ್ಟಿಸ್ತಾನಂತೇಳಿ ನಾ ಸಂಕಲ್ಪ ಮಾಡಿದ್ದೆ, ನಾ ಮಾಡಿದ ತಪ್ಪಿಗೆ ಇದು ಹಿಂಗಾಗೈತೆ ಅಂತ ತಿಳಿದ ಮನೆಗೆ ಹೋಗಿ ಎಲ್ಲ ಕುಂಬಳಕಾಯಿ ಹರಿದ್ಲು. 2 ಚಕ್ಕಡಿ ಕುಂಬಳಕಾಯಿ ಆದವು. ಅವುಗಳನ್ನು ತಗೊಂಡು ಅಜ್ಜವ್ರ ಮಠದ ಮುಂದೆ ಬಂದು ನಿಲ್ಲಿಸಿದಳು. ಸಿದ್ಧಾರೂಢಪ್ಪ ಅವರು ಅಲ್ಲೇ ಕುಂತಿದ್ರು. ಆಕೆ ಬಂದ ನಮಸ್ಕಾರ ಮಾಡಿಬಿಡ್ದ ಒಂದೇ ಮಾತು ಕೇಳಿದರು ಸಿದ್ಧಾರೂಢರು, ಯವ್ವ ಕುಂಬಳಕಾಯ್ದಾಗ ಹುಳ ಬಿದ್ದಾವ ಅಂಥೇಳಿ ಮಟ್ಟಕ್ಕೆ ಕೊಡಕ್ಕೆ ಬಂದೇನ್ವಿ ಅಂತಂದರು. ಯಪ್ಪ ನಾ ತಪ್ಪು ಮಾಡಿದ್ದೀನಿ, ನನ್ನ ತಪ್ಪನ್ನು ಮನ್ನಿಸಬೇಕು ಅಂಥೇಳಿ ಕ್ಷಮಾ ಬೇಡಿ, ಇವನ್ನೆಲ್ಲ ಮಟ್ಟಕ್ಕೆ ಕೊಡ್ತೇನೆ ತಂದೆ ಅಂದ್ಲು. ಆವಾಗ ಬ್ಯಾಡವಾ ಅಂಥೇಳಿ ಒಂದು 4 ಕುಂಬಳಕಾಯಿ ತರಿಸಿದ್ರದ್ರೊಳಗಿನ್ನು ನೀನೇ ಹೆಚ್ಚಬಾ ಅಂದರು. ಅಡಿಗೆ ಮನೆಯೊಳಗೆ ಒಯ್ದು ಮಠದಾಗ ಕುಂಬಳಕಾಯಿ ಹೆಚ್ಚತಾಳ. ಕೊಬ್ಬರಿ ಇದ್ದಂಗಿತ್ತು, ಒಂದೂ ಹುಳ ಇಲ್ಲ. ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ಯವ್ವ ಈ 2 ಚಕ್ಕಡಿ ಕುಂಬಳಕಾಯಿ ಒಯ್ದು ನೀನು ಸಂತ್ಯಾಗ ಮಾರ ಮಗಳ, ನಿನಗೆ ಒಳ್ಳೆಯ ಲಾಭ ಸಿಗತೈತಿ, ನಿನ್ನ ಕುಲಕೋಟಿಗಳು ಉದ್ಧಾರ ಆಗತ್ತವು ಅಂತ ಆಶೀರ್ವದಿಸಿದ್ರು. ಮತ್ತು ಅಪ್ಪನ ಒಂದು ಪಾದಕ್ಕೆ ನಮಸ್ಕರಿಸಿ ಪಶ್ಚಾತ್ತಾಪ ಪಟ್ಟು ಹೆಣ್ಮಗಳ ಹೊಂಟ ನಿಂತಳ. ಆವಾಗ ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ಯವ್ವ ಕುಂಬಳಕಾಯ್ದೊಳಗೆ ಹುಳ ಬಿದ್ದಿರ್ಕಿಲ್ಬೇ, ನಿನ್ನ ಮನಸ್ಸಿನಾಗ ಹುಳ ಬಿದ್ದಿದ್ದು. ನಿನ್ನ ಮನಸ್ಸು ಯಾವಾಗ ಕೆಟ್ಟಿತ್ತು ಆವಾಗ ಕುಂಬಳಕಾಯ್ದಾಗ ಹುಳ ಇತ್ತು. ಯಾವಾಗ ನಿನ್ನ ಮನಸ್ಸು ಸ್ವಚ್ಛ ಆತೋ ಕುಂಬಳಕಾಯಿ ಸ್ವಚ್ಛ ಅದು ನೋಡುವ ಅಂತ ಹೇಳಿದರು. ಎಂಥ ಒಂದು ಜ್ಞಾನ, ಎಂಥ ಒಂದು ಉಪದೇಶ, ಎಂಥ ಒಂದು ಕರುಣೆ ನಮ್ಮಪ್ಪ ಸಿದ್ಧಾರೂಢಂದಂತ. ಸಿದ್ಧಾರೂಢಪ್ಪನನ್ನು ಹುಬ್ಬಳ್ಳಿಗೆ ಬಾ ಅಂಥೇಳಿ ಯಾರೂ ಕರೀಲಿಲ್ಲ. ತಾವಾಗಿನ ಸಿದ್ಧಾರೂಢಪ್ಪಗಳು ಹುಬ್ಬಳ್ಳಿಗೆ ಬಂದರು.
ಕರೆಯದೆ ಬಂದಂತಹ ಸಿದ್ಧಾರೂಢರನ್ನು ಹೇಳದಲಿ ಕೇಳದಲಿ ಇಲ್ಲಿಂದ ಕಳಿಸ್ಕೊಡ್ಬೇಕಂತ ಹೇಳಿಕರ ಭಾಳ ಜನ ಹುಬ್ಬಳ್ಳಿ ಒಳಗೆ ಪೂರ್ವ ಸಿದ್ಧತೆಯನ್ನು ಮಾಡಿದರು. ಜಗತ್ತನ್ನು ಉದ್ಧರಿಸಕ್ಕೆ ಬಂದಂಥ ಆ ಮಹಾದೇವನನ್ನು ಎಷ್ಟೊಂದು ಕಾಡಿದರಂತ. ಸಿದ್ಧಾರೂಢಪ್ಪನವರು ಒಂದು ಮೃತ್ಯು ಪತ್ರವನ್ನು ಮಾಡಿದರು. ಏನಂತಂದ್ರೆ ಗುರುನಾಥರವ್ರ ಹೆಸರ ಮೇಲೆ. ಅದಕ್ಕೆ ವಿರೋಧ ಮಾಡಿ 2 ಪಂಗಡ ಮಾಡಿ ಸಿದ್ಧಾರೂಢ ಈ ಎಲ್ಲ ಆಸ್ತಿಯನ್ನು ಕೆಲವು ಮಂದಿಗೆ ಹಂಚತಾನಲ್ಲಿ ಅವರಿಗೆ ಕೊಡ್ತಾನಂತ ಹೇಳಿ ಅವರನ್ನು ಭಾಳ ವಿರೋಧ ಮಾಡಕತ್ತರು. ಆವಾಗ ಸಿದ್ಧಾರೂಢಪ್ಪಗಳು ಭಕ್ತರಿಗೆ ಹೇಳ್ತಾರೆ, ನೋಡ್ರಪ್ಪ, ನಿಮಗೆ ಇಂಥ 10 ಮಠ ಕಟ್ಟಿಸ್ಕೊಡ್ತೇನೆ. ನಿಮಗೆ ಎಷ್ಟು ಸಂಪತ್ತು ಬೇಕು ಅದಕ್ಕಿಂತಲೂ ಅಧಿಕವಾದಂಥ ಸಂಪತ್ತು ನಿಮಗೆ ಬರೋ ಹಂಗೆ ಆಶೀರ್ವದಿಸ್ತೀನಿ. ಕೆಡುವ ಕಾಯವನ್ನು ನಶಿಸುವ ಸಂಪತ್ತನ್ನು ಬೆನ್ನು ಹತ್ತಿ ಗುರುವಿನ ಅವಕೃಪೆಗೆ ಪಾತ್ರರಾಗಬೇಡ್ರಪ್ಪ ಅಂಥೇಳಿ ಹೇಳ್ತಾರೆ. ಆದ್ರೂ ಸಹಿತ ಯಾರೂ ತಿಳ್ಕೊಳ್ಳೋದಿಲ್ಲ. ಆವಾಗ ಒಬ್ಬ ಪುಣ್ಯಾತ್ಮರನ್ನು ಸಿದ್ಧಾರೂಢಪ್ಪಗಳು ಭೇಟಿಯಾದಾಗ ಅವ್ರಿಗೆ ಒಂದು ಮಾತು ಹೇಳ್ತಾರೆ. ಸಿದ್ಧಾರೂಢಪ್ಪಗಳು ಏನಂದ್ರೆ, ನಿನಗೆ ನಾ ಬೇಕೋ ಅಥವಾ ಸಂಪತ್ತು ಬೇಕು ಅಂತ ಕೇಳ್ತಾರೆ. ಆವಾಗ ಆ ಭಕ್ತರು ಹೇಳ್ತಾರೆ, ನನಗೆ ಎರಡೂ ಬೇಕಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಎಂಥ ಒಂದು ಮೋಹದಿಂದ ಯುಕ್ತವಾದ ಮಾತನ್ನು ಹೇಳಿದಿ ನೀನು. ನಾನೇ ಬೇಕಂತ ಒಂದು ವೇಳೆ ನೀ ಅಂದಿದ್ದಿ ಅಂದ್ರೆ ನನ್ನ ಮಠದ ಹಿಂದಿರುವಂಥ ಇಲಾಯ್ಚಿ ಗುಡ್ಡವನ್ನು ಬಂಗಾರದ ಮಾಡಿ ಕೊಡ್ತಿದ್ದೆ. ಇಷ್ಟು ದಿವಸ ನನ್ನ ಜೋಡಿ ಬದುಕಿದ್ರೂ ಸಹಿತ, ನನ್ನ ಉಪದೇಶಾಮೃತವನ್ನು ಕೇಳಿದರೂ ಸಹಿತ ನಿಮ್ಮ ಮನಸ್ಸು ತಿಳಿಯಾಗಲಿಲ್ಲ. ಅಂದ ಮೇಲೆ ನಾ ಏನು ಮಾಡಿದ್ದೆಲ್ಲ ವ್ಯರ್ಥನ ಆಯ್ತಲ್ಲಪ್ಪ, ವ್ಯರ್ಥನ ಆಯಿತು ಅಂತ ಸಿದ್ಧಾರೂಢಪ್ಪಗಳು ಅಂದರು ನೋಡ್ರಿ. 19/8/1929 ಸೋಮವಾರ ದಿವಸ ಸಿದ್ಧಾರೂಢಪ್ಪಗಳದು ಕೈಲಾಸ ಮಂಟಪದೊಳಗೆ ಪೂಜೆ ನಡೆದಿತ್ತು. ಸಿದ್ಧಾರೂಢಪ್ಪಗಳ ಆರೋಗ್ಯ ಸರಿ ಇರೋಕ್ಕಿಲ್ಲ. ಅವರಿಗೆ ಸಂಪೂರ್ಣವಾದಂಥ ವಿಶ್ರಾಂತಿ ಬೇಕಾಗೈತಿ ಅಂಥೇಳಿ ಅವರನ್ನು ಅಲ್ಲಿ ಕರ್ಕೊಂಡು ಬರೋಕ್ಕೆ ಸಹಿತ ಹಿಂದೆ ಮುಂದೆ ಮಾಡಾಕತ್ತರು. ಆವಾಗ ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳಿದ್ರಂತೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ, ದ್ರವ್ಯಾತುರಾಣಂ ನ ಪಾಪಂ ನ ಪುಣ್ಯಂ ಅಂಥೇಳಿ ಹೇಳಿದರು. ಕಾಮದ ಕೈಯೊಳಗೆ ಸಿಕ್ಕಂಥ ವ್ಯಕ್ತಿ ನಾಚಿಕೆ ಮತ್ತು ಭಯವನ್ನು ಮರಿತಾನ. ಸಂಪತ್ತನ್ನು ಪಡಿಬೇಕಂಥೇಳಿ ಮನಸ್ಸು ಮಾಡಿದಂಥ ವ್ಯಕ್ತಿ ಪಾಪ ಮತ್ತು ಪುಣ್ಯವನ್ನು ಲೆಕ್ಕಿಸುವುದಿಲ್ಲಪ್ಪ. ಇದು ಸೃಷ್ಟಿಯ ನಿಯಮ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ಇದು ನಿಮ್ಮ ಕಡಿ ಪೂಜೆಪ್ಪ, ನಿಮಗೆ ಹೆಂಗೆ ಬೇಕೋ ಹಂಗೆ ಇವತ್ತು ಪೂಜೆ ಮಾಡಿ ತೃಪ್ತರಾಗ್ರಿಪ್ಪ ಅಂಥೇಳಿ ಸಿದ್ಧಾರೂಢಪ್ಪಗಳು ಹೇಳ್ತಾರೆ. ಆವಾಗ ಭಕ್ತರಿಗೆ ದುಃಖ ಆಗಕ್ಕೆ ಚಾಲು ಮಾಡ್ತೈತಿ. ಯಪ್ಪ, ಯಾಕೆ ಈ ಮಾತನ್ನು ಕತ್ತೀರಿ ನೀವು ಅಂಥೇಳಿ. ಇಲ್ಲಪ್ಪ, ಎಷ್ಟು ದಿವಸ ಈ ಶರೀರ ಇರೋದು, ತನ್ನ ಪ್ರಾರಬ್ಧವನ್ನು ತೀರಿಸಬೇಕಾಗ್ಯದ. ನಿಮ್ಮ ಕಾರ್ಯವನ್ನು ನೀವು ಮಾಡಿರಿ, ಅದರ ಕಾರ್ಯವನ್ನು ಅದು ಮಾಡ್ತೈತಿ ಅಂತ
ಮಾರ್ಮಿಕವಾಗಿ ಸಿದ್ಧಾರೂಢಪ್ಪವರು ನುಡಿದ್ರು. ಯಾವ ಗುರುನಾಥಾರೂಢರ ಹೆಸರಿನ ಮೇಲೆ ಮೃತ್ಯುಪತ್ರ ಆಗಿತ್ತು ಆ ಗುರುನಾಥಾರೂಢರಿಗೆ ಆಗಲಿ ಅಥವಾ ಯಾವ ಸಿದ್ಧಾರೂಢರು ಆ ಮೃತ್ಯುಪತ್ರವನ್ನು ಮಾಡಿದರು ಅವರಿಗೆ ಆಸ್ತಿ ರೊಕ್ಕ ಬಂಗಾರದ ಮೇಲೆ ಎಳ್ಳು ಕಾಳಷ್ಟೂ ಸಹಿತ ಒಂದು ಕೌಡಿ ಅಷ್ಟೂ ಅವರಿಗೆ ಆಸೆ ಇರಲಿಕ್ಕಿಲ್ಲ. ಗುರುನಾಥಾರೂಢರಿಗೆ ಸಿದ್ಧಾರೂಢಪ್ಪನ ಒಂದು ಸಂಪರ್ಕ ಮಾತ್ರದಿಂದ ಅವರಿಗೆ ಆ ಒಂದು ಸ್ಥಿತಿ ಪ್ರಾಪ್ತವಾಗಿತ್ತು. ಸಿದ್ಧಾರೂಢಪ್ಪಗಳು ಮತ್ತೊಂದು ಮಾರ್ಮಿಕ ಮಾತನ್ನು ಹೇಳ್ತಾರೆ. ಏನಂದರೆ, ಕೇವಲ ಸದ್ಗುರು ಸಂಘದಿಂದ ಮಾತ್ರ ಮೋಕ್ಷ ಸಿಗಬೇಕಾಗಿದ್ದರೆ ಸದ್ಗುರು ಧರಿಸಿದಂಥ ಲಂಗೋಟಿಗಳೆಲ್ಲವೂ ಸಹಿತ ಮುಕ್ತವಾಗ್ತಿದ್ದೂಪ. ಸಂಘದ ಜೊತೆಗೆ ಅದರ ಹಂಗೆ ನಡ್ಕೊಳ್ಳೋದು ವಿಶೇಷ ಐತೆಪ್ಪ ಅಂಥೇಳಿ ಸಿದ್ಧಾರೂಢಪ್ಪಗಳು ಹೇಳಿದ್ರೂ ಸಹಿತ ಯಾರಿಗೂ ತಿಳಿಲಿಲ್ಲ. ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ಗುರುನಾಥನನ್ನು ಕರೆಸ್ರಿಪ್ಪ ಇನ್ನಂತ ಹೇಳ್ಯಾರ. ಆವಾಗ 21/8/1929 ಬೆಳಗಿನ 3:30 ಗುರುನಾಥಾರೂಢಪ್ಪವರು ಬಂದರು. ಸಿದ್ಧಾರೂಢಪ್ಪಗಳು ಗುರು ಬಂದೇನಪ್ಪ ಅಂತ ಕೇಳ್ತಿದ್ರಂತೆ. ಆವಾಗ ಗುರುನಾಥಾರೂಢರು ಬಂದರು. ಸಿದ್ಧಾರೂಢರನ್ನ ನೋಡಿ ಕಣ್ಣೀರು ಸುರಿಸಾಕತ್ತರು. ಅವರ ಮುಖ ನೋಡಿದಂಥ ಸಿದ್ಧಾರೂಢಪ್ಪಗಳು ಅವರನ್ನು ಹಂತಕ್ಕೆ ಕರೆದ ಗುರು, ಅವತಾರ ಸಮಾಪ್ತಿ ಕಾಲ ಬಂತಪ್ಪ ಅಂದ್ರೆ ನೋಡ್ರಿ, ಅವತಾರ ಸಮಾಪ್ತಿಯ ಕಾಲ ಬಂತಪ್ಪ. ನೀ ಬರೋ ಮಠ ಅಂಥೇಳಿಕ್ಯಾರ ಈ ಘಟ್ಟದೊಳಗೆ ನಿಂತೆನಪ್ಪ, ನೀ ಬಂದು ಸಾಕು, ಈ ಜೀವ ತೃಪ್ತವಾಯಿತು ಅಂದರು. ಆವಾಗ ಗುರುನಾಥಾರೂಢರು ಬಹಳ ಅಳಕತ್ತರು. ಗುರು, ನೀನು ಜೋಲುಮಾರಿ ಹಾಕೋಬಾರ್ದು, ನನ್ನ ಕಾರ್ಯ ಆಯಿತು, ಇನ್ನೆಲ್ಲ ನಿನ್ನದು, ನೀ ಅಳಬಾರ್ದು, ಬಾಯಿಲಿ ಹತ್ತಿರಕ್ಕಂಥೇಳಿ ಹಂತೇಕ ಕರೆದು, ನೀ ಮಾತಾಡಬೇಡಪ್ಪ, ನೀ ನಂಬುವುದಾದ್ರೆ ಒಲಿ ಒಳಗಿನ ಬೂದಿಯನ್ನು ಮಾತ್ರ ನಂಬು, ಮತ್ತೇನು ನಂಬಬೇಡಪ್ಪ, ಒಂದು ಪರ್ಯಾಯವನ್ನು ನಂಬು, ಯಾರ ಕೈಯೊಳಗೂ ನೀ ಸಿಕ್ಕೋಬೇಡ ಅಂತಂದರು. ಕೇವಲ ನೋಟ ಮಾತ್ರದಿಂದ ಗುರುನಾಥಾರೂಢ ಅಪ್ಪನವರ ಜನ್ಮಾಂತರದ ಪಾಪಗಳು ಸುಟ್ಟು ಭಸ್ಮವಾದವು. ನಾನು ಭಾಳ ಮಾತಾಡಿದ್ನು ಗುರುನಾಥ, ನಾ ಮಾತನಾಡಿ ಮಾಡಲಾರ್ದಂಥ ಕಾರ್ಯವನ್ನು ನೀ ಮಾತನಾಡಲಾರ್ದ ಮಾಡಪ್ಪ ಅಂಥೇಳಿ ಸಿದ್ಧಾರೂಢಪ್ಪಗಳು ತಮ್ಮ ಮನೆಯನ್ನು ಬಿಟ್ಟ ಗುರುನಾಥಾರೂಢರ ಮನೆಯನ್ನು ಸೇರಿದರು 21/8/1929. ಇವತ್ತಿಗೆ ಅಪ್ಪನವರು ದೇಹವನ್ನು ತ್ಯಜಿಸಿ 96 ವರ್ಷಗಳು ಕಳೆದವು. ಆದ್ರೂ ಸಹಿತ ನಮ್ಮೆಲ್ಲರಿಗೂ ಅನಿಸ್ತೈತಿ ಏನಂದರೆ, ಇವತ್ತೂ ಸಹಿತ ನಮ್ಮ ಜೊತೆನ ಅಪ್ಪವರದಾರ ಅನ್ನುವಂಥ ಭಾವ. ಅವತ್ತಿನಿಂದ ಇವತ್ತಿನ ಮಠನೂ ಸಹಿತ ಅವರ ಒಂದು ಸನ್ನಿಧಾನದೊಳಗೆ ಅಖಂಡವಾಗಿ ಓಂ ನಮಃ ಶಿವಾಯ ಮಹಾಮಂತ್ರ ಪಠಣ 96 ವರ್ಷದಿಂದ. ಇಂಥ ಪುಣ್ಯಕ್ಷೇತ್ರ, ಇಂತಹ ಪುಣ್ಯ ವಸ್ತು, ಇಂತಹ ಪುಣ್ಯಕಾಲ ಮತ್ತೆಂದಾದರೂ ನಮಗೆ ಸಿಕ್ಕೀತಾ ಅಂತ. ಈ ಶರೀರನೂ ಎಷ್ಟು ದಿನ ಬದುಕ್ತೈತೋ ಗೊತ್ತಿಲ್ಲ, ಒಂದಿಲ್ಲ ಒಂದು ದಿವಸ ಈ ಶರೀರನೂ ಹೋಗ್ತೈತಿ. ಸದ್ಗುರುನಾಥ, ನಿನ್ನ ಕರುಣಾದೃಷ್ಟಿಯನ್ನು ಬೀರು, ನಿನ್ನ ಶ್ರೀಚರಣವನ್ನು ಸೇರಿ
ನನ್ನನ್ನು ಸುಖಿಯನ್ನಾಗಿ ಮಾಡಪ್ಪ. ಹೆಚ್ಚೇನು ಹೇಳೋದು ಉಳಿದೇ ಇಲ್ಲ. ನಿನ್ನ ಶ್ರೀಚರಣದೊಳಗೆ ಹನಿಯನ್ನು ಇಟ್ಟು ಅಖಂಡ ಸುಖವನ್ನು ಅನುಭವಿಸೋದು ಒಂದು. ನಿನ್ನ ಕರುಣಾದೃಷ್ಟಿ ಸದಾ ಕಾಲ ಇರಲಿ ಸದ್ಗುರುನಾಥ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.